ತಾಯಿ ಎಂದಲ್ಲಿ ಭಿಕ್ಷಾಯಿದೆ, ಹಿಡಿ ಭಿಕ್ಷಾಯಿದೆ. ಕಳೆದ ತಿಂಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಯವರ ತಾಯಿ ಆದಿಲಕ್ಷ್ಮಮ್ಮ ಅವರು ಸ್ವಗ್ರಾಮ ಚಿನ್ನಕಾಯಲಪಲ್ಲಿಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಆದಿಲಕ್ಷ್ಮಮ್ಮ ನಿನ್ನೆ ರಾತ್ರಿ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮೃತರ ಅಂತ್ಯಕ್ರಿಯೆಯನ್ನು ಭಾನುವಾರ ಅವರ ತೋಟದಲ್ಲಿ ವಿಧಿವಿಧಾನಗಳೊಂದಿಗೆ ಕುಟುಂಬದವರು ನೆರವೇರಿಸಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ 88 ವರ್ಷದ ಆದಿಲಕ್ಷ್ಮಮ್ಮ ಅವರನ್ನು ಕಳೆದ ಕೆಲ ದಿನಗಳ ಹಿಂದೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶನಿವಾರ ರಾತ್ರಿ ಮೃತಪಟ್ಟಿದ್ದಾರೆ. ಧಾರ್ಮಿಕ ವಿಧಿವಿಧಾನದಂತೆ ಸ್ವಗ್ರಾಮದ ಚಿನ್ನಕಾಯಲಪಲ್ಲಿಯ ತೋಟದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಅಂತ್ಯಕ್ರಿಯೆ ನಡೆಸಲಾಯಿತು. ಬಾಗೇಪಲ್ಲಿಯ ಶಾಸಕ ಸುಬ್ಬಾರೆಡ್ಡಿ ಗೃಹ ಕಚೇರಿ ಮುಂಭಾಗದಲ್ಲಿ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕಾಗಿ ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆಯವರೆಗೂ ಅನುವು ಮಾಡಲಾಗಿತ್ತು. ಅನೇಕ ಗಣ್ಯರು ಹಾಗೂ ಶಾಸಕ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಆತ್ಮೀಯ ಗೆಳೆಯರಾದಂಥ ಎಸ್ಎನ್ ಸುಬ್ಬಾರೆಡ್ಡಿಯವರ ತಾಯಿಯವರು ಶ್ರೀಮತಿ ಆದಿಲಕ್ಷ್ಮಮ್ಮ ಅವರು ಇವತ್ತು ದೈವಾಧೀನರಾಗಿದ್ದಾರೆ. ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಲಿಕ್ಕೆ ಬಯಸ್ತಾನೆ. ಸುಮಾರು 2 ತಿಂಗಳಿಂದ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನೀಡಲಿಕ್ಕೆ ಬಹಳ ನೋವಾಗಿದೆ. ಅವರ ಅಗಲಿಕೆಯನ್ನು ಭರಿಸ್ತಕ್ಕಂಥ ಶಕ್ತಿಯ ದೇವರು ಕುಟುಂಬಕ್ಕೆ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸುಬ್ಬಾರೆಡ್ಡಿಯವರು ತಂದೆಯವರು ಸಹ 2018ರಲ್ಲಿ ತೀರ್ಕೊಂಡಿದ್ದರು. ಈಗ 8 ವರ್ಷಗಳ ನಂತರ ಅವರು ತಾಯಿಯವರು ತೀರ್ಕೊಂಡಿದ್ದಾರೆ. ಆ ಒಂದು ನೋವಿನಿಂದ ಅವರು ಹೊರಗೆ ಬರಲಿ ಅಂತ ಹೇಳಿ ನಾನು ಬೆಟ್ಟದಂತ ಮನಸ್ಸು ಕರಗಿತು, ಬೆಂಕಿಯಂಥ ಕಣ್ಣು ನೆನೆಯಿತು, ಕಲ್ಲಿನಂತ ದೇಹ ಕುಗ್ಗಿತ, ಕಲ್ಪವೃಕ್ಷ ಒಣಗಿ ಹೋಯಿತು. ಕಂದನೆ ಬಾಯೆಂದು ಕರೆಯೋರು ಇಲ್ಲ, ಕಂದನೆ ಬಾಯೆಂದು ಕರೆಯೋರು ಇಲ್ಲ, ದುಃಖಿಸಿ ನೀ ಅಳಲು ಮಡಿಲೊಂದು ಇಲ್ಲ.